ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ಪ್ರೆಸ್ ರಿಪೋರ್ಟರ್ ಆಗಿರೋ ಚಿತ್ರದ ಹೀರೋ ಒಂದಿನ ಅವ್ರ ವೈಫ್ ಜೊತೆ ಕಾರ್ನಲ್ಲಿ ಹೋಗ್ತಾ ಇರುವಾಗ ಆಕ್ಸಿಡೆಂಟ್ ಆಗಿ ಅವರ ವೈಫ್ ಸತ್ತೋಗ್ತಾರೆ. ಆದ್ರೆ ಕೆಲವು ದಿನಗಳ ನಂತರ ಅವ್ರ ವೈಫ್ ಕಡೆಯಿಂದ ಕಾಲ್ ಬರುತ್ತೆ. ಸತ್ತೋಗಿರೋ ವೈಫ್ ಮತ್ತೆ ಕಾಲ್ ಮಾಡೋದಕ್ಕೆ ಹೇಗ್ ಸಾಧ್ಯ, ಮುಂದೇನಾಗುತ್ತೆ ಅನ್ನೋದನ್ನ ಸಖತ್ ಥ್ರಿಲ್ಲಿಂಗ್ ಆಗಿ ಹೇಳಿರೋ ಚಿತ್ರನೇ ದ ಮೋತ್ ಮೆನ್ ಪ್ರೊಫೆಸಿಸ್. ಅಮೆರಿಕದಲ್ಲಿ ನಡೆದ ನೈಜ ಘಟನೆಯನ್ನ ಆಧರಿಸಿ ಚಿತ್ರೀಕರಿಸಲಾಗಿದೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಜಾನ್ ಅವ್ರನ್ನ ತೋರಿಸ್ತಾರೆ. ಇವರು ಪ್ರೆಸ್ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆ ಮೇರಿ ಅನ್ನೋ ವೈಫ್ ಇದ್ದಾರೆ. ಜಾನ್ ಒಂದು ಹೊಸ ಮನೆಯನ್ನ ಪರ್ಚೇಸ್ ಮಾಡ್ತಾರೆ. ಅದೇ ಖುಷಿಯಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಇವ್ರ ವೈಫ್ ಮೇರಿನೇ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ. ಆಗ ಮೇರಿ ಕಣ್ಣಿಗೆ ಯಾವುದೋ ಎಂಟಿಟಿ ಕಂಡಿದ್ರಿಂದ ಕಂಟ್ರೋಲ್ ತಪ್ಪಿ ಕಾರ್ ಕ್ರಾಶ್ ಆಗುತ್ತೆ. ಮೇರಿ ತಲೆಗೆ ತುಂಬಾ ಇಂಜುರಿ ಆಗಿದೆ. ಕಟ್ ಮಾಡಿದ್ರೆ ಮೇರಿ ಹಾಸ್ಪಿಟಲ್ ನಲ್ಲಿ ಇದ್ದಾರೆ. ಜಾನ್ಗೆ ಯಾವುದೇ ಇಂಜುರಿ ಆಗಿಲ್ಲ. ಎಚ್ಚರಿಕೆ ಆದ್ಮೇಲೆ ಮೇರಿ ಕೇಳ್ತಾರೆ, ನಿನ್ನೆ ರಾತ್ರಿ ನೀವು ಅದನ್ನ ನೋಡಿದ್ರಾ ಅಂತ. ಅದು ಅಂದ್ರೆ ಏನು, ನನ್ಗೆ ಏನು ಕಂಡಿಲ್ಲ, ನೀನು ಸುಮ್ನೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಿದ್ದೀಯ ಅನ್ಸುತ್ತೆ, ಏನೋ ಬ್ಯಾಡ್ ಟೈಮ್, ಆಕ್ಸಿಡೆಂಟ್ ಆಗೋಯ್ತು, ನೀನೇನು ಚಿಂತೆ ಮಾಡಬೇಡ ಅಂತ. ಮೇರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಕಟ್ ಮಾಡಿದ್ರೆ ಜಾನ್ ಆಕ್ಸಿಡೆಂಟ್ ನಡೆದ ಸ್ಪಾಟ್ ಗೆ ಬರ್ತಾರೆ. ಇವರ ಕಾರ್ನ ಫ್ರಂಟ್ ನಲ್ಲಿ ಏನೋ ಲಿಕ್ವಿಡ್ ಸುರಿದಿರೋ ತರ ಇದೆ, ಸಮಥಿಂಗ್ ಲೈಕ್ ವೆಲ್ಡಿಂಗ್ ಮಾಡಿದ ತರ. ಸೊ ಜಾನ್ಗೆ ಏನು ಅರ್ಥನೇ ಆಗೋದಿಲ್ಲ. ಹಾಸ್ಪಿಟಲ್ಗೆ ರಿಟರ್ನ್ ಬಂದಾಗ ಡಾಕ್ಟರ್ ಹೇಳ್ತಾರೆ, ನಿಮ್ ವೈಫ್ ತೀರ್ ಹೋದ್ರು ಅಂತ. ಇದ್ರಿಂದ ಜಾನ್ಗೆ ತುಂಬಾ ಹರ್ಟ್ ಆಗುತ್ತೆ. ಹಾಸ್ಪಿಟಲ್ ಸ್ಟಾಫ್ ಹೇಳ್ತಾರೆ, ನಿಮ್ ವೈಫ್ ಥಿಂಗ್ಸ್ ಗಳನ್ನೆಲ್ಲ ತಗೊಂಡೋಗಿ ಅಂತ. ಮೇರಿ ಒಂದು ಡೈರಿ ಯೂಸ್ ಮಾಡ್ತಾ ಇರ್ತಾಳೆ. ಅದನ್ನ ಚೆಕ್ ಮಾಡ್ತಾರೆ. ಅದರಲ್ಲಿ ಬಾವ್ಲಿ ತರ ಇರೋ ಕ್ರೀಪಿ ಡ್ರಾಯಿಂಗ್ಸ್ ಗಳನ್ನ ಮೇರಿ ಬಿಡಿಸಿದ್ದಾರೆ. ಜಾನ್ ಜಾಬ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗ್ತಾನೆ ಇಲ್ಲ. ಒಂದಿನ ಹೀಗೆ ಡ್ರೈವ್ ಮಾಡ್ಕೊಂಡು ಮನೆಗೆ ಹೋಗೋ ಬದಲು ಬೇರೆ ಊರಿಗೆ ಬಂದಿದ್ದಾರೆ. ಅಂದ್ರೆ ಇವ್ರ ಮನ್ಸು ಅವರ ಕಂಟ್ರೋಲ್ಗೆ ಸಿಗ್ತಾನೆ ಇಲ್ಲ. ತುಂಬಾ ದೂರ ಬಂದಿದ್ರಿಂದ ಒಂದು ಕಡೆ ಕಾರ್ ಸ್ಟಾಪ್ ಆಗುತ್ತೆ. ಕಾರ್ ಸ್ಟಾರ್ಟ್ ಆಗ್ತಾನೆ ಇಲ್ಲ. ಇವ್ರ ವಾಚ್ ಕೂಡ ಸ್ಟಾಪ್ ಆಗಿದೆ. ಯಾಕೆ ಹೀಗೆಲ್ಲ ನಡೀತಾ ಇದೆ ಅಂತ ಜಾನ್ಗೆ ಟೆನ್ಷನ್ ಆಗ್ತಿದೆ. ಸರಿ, ಯಾರ ಹತ್ರ ಆದ್ರೂ ಹೆಲ್ಪ್ ಕೇಳೋಣ ಅಂತ ಮನೆ ಹುಡುಕ್ತಾ ಇದ್ದಾರೆ. ಸ್ವಲ್ಪ ದೂರ ನಡ್ಕೊಂಡು ಬಂದಾಗ ಒಂದು ಮನೆ ಸಿಗುತ್ತೆ. ಅಲ್ಲಿಗೆ ಹೋಗಿ ಡೋರ್ ನಾಕ್ ಮಾಡ್ತಾರೆ. ಆಗ ಒಬ್ಬ ವ್ಯಕ್ತಿ ಡೋರ್ ಓಪನ್ ಮಾಡ್ತಾನೆ. ಇವನ್ ಹೆಸರು ಗೋರ್ಡನ್. ಅವನ್ ಕೈಯಲ್ಲಿ ಗನ್ ಇದೆ. ಜಾನ್ ನ ನೋಡಿ, ಬಾ ನಿನ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೆ, ಗನ್ ತೋರಿಸಿ ಹೆದರಿಸಿ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಜಾನ್ಗೆ ಏನು ಅರ್ಥ ಆಗ್ತಿಲ್ಲ. ಏನಾಯ್ತು, ಯಾಕೆ ಹೀಗೆಲ್ಲ ನಡ್ಕೊಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸ್ವಲ್ಪ ಸಮಯದ ನಂತರ ಕೋನಿ ಎಂಬ ಪೊಲೀಸ್ ಬರ್ತಾರೆ. ಜಾನ್ ಪ್ರೆಸ್ ರಿಪೋರ್ಟರ್ ಆಗಿರೋದ್ರಿಂದ ಕೋನಿಗೆ ಇವ್ರ ಬಗ್ಗೆ ಗೊತ್ತಿದೆ. ನೀವು ಗನ್ ಕೆಳಗಡೆ ಇಳಿಸಿ, ಕಾಮಾಗಿರಿ, ಏನ್ ನಡೀತು ಅಂತ ಕೇಳಿದಾಗ, ಕಳೆದ 2-3 ದಿನಗಳಿಂದ ಇವನೇ ಪದೇ ಪದೇ ಇದೇ ತರ ಡೋರ್ ನಾಕ್ ಮಾಡಿ ಕಾರ್ ರಿಪೇರಿ ಆಗಿದೆ, ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದ. ಕಾಲ್ ಮಾಡೋದಕ್ಕೆ ಫೋನ್ ಕೊಡಿ ಅಂತ ಕೇಳ್ದ. ನನ್ಗೆ ಇವನ್ ಮೇಲೆ ಡೌಟ್ ಇದ್ದಿದ್ರಿಂದ ನಾನು ಇವನ್ಗೆ ಹೆಲ್ಪ್ ಮಾಡಿಲ್ಲ. ನಿನ್ನೆ ರಾತ್ರಿ ಕೂಡ ಕರೆಕ್ಟ್ ಆಗಿ 2:30ಕ್ಕೆ ಇದೇ ಟೈಮ್ ಸೇಮ್ ರೀಸನ್ ಹೇಳಿ ಹೆಲ್ಪ್ ಕೇಳ್ದ. ಇನ್ನೊಂದ್ಸಲ ಬಂದ್ರೆ ಶೂಟ್ ಮಾಡ್ತೀನಿ ಅಂತ ಹೇಳ್ದಾಗ ರಿಟರ್ನ್ ಹೋದ. ಆದ್ರೆ ಇವತ್ತು ಕೂಡ ಸೇಮ್ ರೀಸನ್ ಹೇಳಿ ಹೆಲ್ಪ್ ಕೇಳ್ತಾ ಇದ್ದಾನೆ. ಅದಕ್ಕೆ ಗನ್ ತೋರಿಸಿ ಹೆದರ್ಸ್ತಾ ಇದ್ದೀನಿ ಅಂತ. ಜಾನ್ಗೆ ತಲೆ ಕೆಟ್ಟು ಹೋಗ್ತಿದೆ. ಸರ್, ನಾನು ಇದೇ ಫಸ್ಟ್ ಟೈಮ್ ನಿಮ್ಮನ್ನ ನೋಡ್ತಾ ಇರೋದು, ನಾನು ಇದಕ್ಕೂ ಮುಂಚೆ ಇಲ್ಲಿಗೆ ಬಂದೇ ಇಲ್ಲ ಅಂತ. ಕಾನಿ ಗೋರ್ಡನ್ ವೈಫ್ ಹತ್ರ ಕೇಳ್ತಾರೆ, ನಿಮ್ಮ ಹಸ್ಬೆಂಡ್ ಹೇಳ್ತಿರೋದು ನಿಜಾನಾ ಅಂತ. ನಾನ್ ನೋಡಿಲ್ಲ, ಆದ್ರೆ ಡೋರ್ ನಾಕ್ ಮಾಡೋ ಶಬ್ದ ಕೇಳಿಸ್ತಾ ಇತ್ತು. ಅವರೇ ಡೋರ್ ಓಪನ್ ಮಾಡಿ ಮಾತಾಡ್ತಿದ್ರು, ಆದ್ರೆ ನಾನು ನೋಡಿಲ್ಲ ಅಂತ. ಸರಿ, ನಾನು ಇವ್ರನ್ನ ಎಂಕ್ವೈರಿ ಮಾಡ್ತೀನಿ ಅಂತ ಹೇಳಿ ಜಾನ್ ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಕಾರ್ನಲ್ಲಿ ಹೋಗುವಾಗ, ನೀವು ಪ್ರೆಸ್ ರಿಪೋರ್ಟರ್ ಅಲ್ವಾ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅಂತ. ಇದು ಯಾವ ಊರು ಅಂತ ಕೇಳ್ತಾರೆ. ಪಾಯಿಂಟ್ ಪ್ಲೆಸೆಂಟ್. ಆದ್ರೆ ಜಾನ್ ಸ್ಟೇ ಆಗಿರೋದು ವಾಷಿಂಗ್ಟನ್ DC ಯಲ್ಲಿ. ಅಲ್ಲಿಂದ ಇಲ್ಲಿಗೆ 400 ಕಿಲೋಮೀಟರ್ ದೂರ ಇದೆ. ನನ್ಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಇಲ್ಲಿವರೆಗೂ ನಾನು ಯಾಕೆ ಡ್ರೈವ್ ಮಾಡ್ಕೊಂಡು ಬಂದೆ, ನನ್ಗೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ ಅಂತ. ಮೈ ಮರೆತು ಹೇಗೆ 400 ಕಿಲೋಮೀಟರ್ ಡ್ರೈವ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಒಂದು ಹೋಟೆಲ್ ಹತ್ರ ಡ್ರಾಪ್ ಮಾಡ್ತಾರೆ. ನಿಮ್ ಕಾರ್ ಬೇರೆ ರಿಪೇರಿ ಆಗಿದೆ, ಸೊ ಇದೇ ಹೋಟೆಲ್ ನಲ್ಲಿ ಸ್ಟೇ ಆಗಿ ನಾಳೆ ನಿಮ್ ಊರಿಗೆ ಹೋಗಿ ಅಂತ. ಜಾನ್ ಹೋಟೆಲ್ ನಲ್ಲಿ ಸ್ಟೇ ಆಗ್ತಾರೆ. ಮ್ಯಾಪ್ ನಲ್ಲಿ ಚೆಕ್ ಮಾಡಿದಾಗ ಕೋನಿ ಹೇಳಿದಂತೆ ವಾಷಿಂಗ್ಟನ್ DC ಇಂದ ಈಗ ಇರೋ ಪಾಯಿಂಟ್ ಪ್ಲೆಸೆಂಟ್ ಗೆ 400 ಕಿಲೋಮೀಟರ್ ದೂರ ಇದೆ. ಮೈ ಮರೆತು ಇಷ್ಟು ದೂರ ಹೇಗೆ ಡ್ರೈವ್ ಮಾಡ್ಕೊಂಡು ಬಂದೆ ನಾನು ಅಂತ ಇವ್ರಿಗೆ ತುಂಬಾ ಟೆನ್ಷನ್ ಆಗ್ತಿದೆ. ನೆಕ್ಸ್ಟ್ ಡೇ ಇವ್ರ ಕಾರ್ ರಿಪೇರಿ ಆಗಿರೋದ್ರಿಂದ ಮೆಕ್ಯಾನಿಕ್ ಗೆ ಹೇಳಿ ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ಮೆಕ್ಯಾನಿಕ್ ಹೇಳ್ತಾನೆ, ಸರ್ ನಿಮ್ ಕಾರು ಒಳ್ಳೆ ಕಂಡೀಷನ್ ನಲ್ಲೇ ಇದೆ, ಯಾವುದೇ ಇಶ್ಯೂ ಇಲ್ಲ ಅಂತ. ಮತ್ತೆ ಯಾಕೆ ಕಾರ್ ಸ್ಟಾಪ್ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆಗ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಕಳೆದ 2-3 ದಿನಗಳಿಂದ ಡೈಲಿ ಇವರು ಹೆಲ್ಪ್ ಕೇಳೋದಕ್ಕೆ ಬರ್ತಿರೋದಾಗಿ ಗೋರ್ಡನ್ ಹೇಳಿದ್ರು ಅಲ್ವಾ. ಇವತ್ತು ಗೋರ್ಡನ್ ಮನೆ ಹತ್ರ ಹೋಗಿ ಚೆಕ್ ಮಾಡ್ಬೇಕು, ನಂತರ ಯಾರಾದ್ರೂ ಬರ್ತಾರಾ ಅಂತ.
ರಾತ್ರಿ 2:30 ವೆಯ್ಟ್ ಮಾಡ್ತಾರೆ. ಆದ್ರೆ ಗೋರ್ಡನ್ ಮನೆ ಹತ್ರ ಯಾರು ಬರೋದೇ ಇಲ್ಲ. ಅಷ್ಟ್ರಲ್ಲಿ ಕೋನಿ ಬರ್ತಾಳೆ. ಇಲ್ಲಿ ಏನ್ ಮಾಡ್ತಾ ಇದ್ದೀರಾ, ಊರಿಗೆ ಹೋಗಿಲ್ವಾ ಅಂತ. ಇಲ್ಲ, ನಂತರನೇ ಯಾರೋ ಇಲ್ಲಿಗೆ ಹೆಲ್ಪ್ ಕೇಳ್ಕೊಂಡು ಬರ್ತಿರೋದಾಗಿ ಗೋರ್ಡನ್ ಹೇಳಿದ್ರು ಅಲ್ವಾ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ ಅಂತ. ಜಾನ್, ಇದೊಂದು ದೊಡ್ಡ ಸಮಸ್ಯೆ, ಬನ್ನಿ ಹೇಳ್ತೀನಿ ಅಂತ ಹೇಳಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಒಂದು ಫೈಲ್ ತೋರಿಸ್ತಾರೆ. ಈ ಊರಲ್ಲಿ ಇರೋ ಜನರಿಗೆ ಏನೇನೋ ಭಯಾನಕ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಕೆಲವರು ಯಾವ್ದೋ ಬಾವ್ಲಿ ತರ ಇರೋ ಎಂಟಿಟಿನ ನೋಡಿರೋದಾಗಿ ಹೇಳ್ತಿದ್ದಾರೆ. ಇನ್ನು ಕೆಲವರಿಗೆ ವಿಯರ್ಡ್ ಆಗಿರೋ ವಾಯ್ಸಸ್ ಕೇಳ್ತಿದೆಯಂತೆ. ಇನ್ನು ಕೆಲವರ ಕಣ್ಣುಗಳು ರೆಡ್ ಆಗಿದೆ. ಡಾಕ್ಟರ್ಸ್ ಚೆಕ್ ಮಾಡಿದಾಗ ಅವರ ಹೆಲ್ತ್ ನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಜನ ಅವ್ರ ಮನೆ ಹತ್ರನೇ ಆ ವಿಚಿತ್ರವಾದ ಎಂಟಿಟಿನ ನೋಡಿರೋದಾಗಿ ಹೇಳಿದ್ದಾರೆ. ಈ ತರ ತುಂಬಾ ಕೇಸಸ್ ರಿಜಿಸ್ಟರ್ ಆಗಿದೆ ಅಂತ. ಹೀಗೆ ಕೇಸ್ ಕೊಟ್ಟಿರೋ ಜನರಲ್ಲಿ ಒಬ್ರು ಲೇಡಿ ಜಾನ್ ವೈಫ್ ಬಿಡಿಸಿದ ತರಾನೇ ಒಂದು ಚಿತ್ರ ಬಿಡಿಸಿದ್ದಾರೆ. ಈ ಚಿತ್ರದಲ್ಲಿ ಇರೋ ಎಂಟಿಟಿ ಜಾನ್ ವೈಫ್ ಸಾಯೋಕು ಮುಂಚೆ ಬಿಡಿಸಿದ್ದ ಚಿತ್ರದ ತರಾನೇ ಇದೆ. ಜಾನ್ಗೆ ಶಾಕ್ ಆಗುತ್ತೆ. ಈ ಎಂಟಿಟಿನ ನೋಡಿರೋ ಜನರನ್ನ ಮೀಟ್ ಆಗಿ ಎಂಕ್ವೈರಿ ಮಾಡ್ತಾರೆ. ಇದೇ ಲೇಡಿನೇ ಆ ಡ್ರಾಯಿಂಗ್ ಬಿಡಿಸಿರೋದು. ನೀವು ಅದನ್ನ ಯಾವಾಗ ನೋಡಿದ್ರಿ, ಅದು ಹೇಗಿತ್ತು? ಮುಂದಿನ ರಾತ್ರಿ ಏನೋ ಶಬ್ದ ಕೇಳಿ ವಿಂಡೋ ಹತ್ರ ಬಂದು ನೋಡಿದಾಗ ಅದು ನೋಡೋದಕ್ಕೆ ಕಪ್ಪಾಗಿತ್ತು. ಸಮಥಿಂಗ್ ಲೈಕ್ ಬಾವ್ಲಿ ತರ ಇತ್ತು. ಇದೇ ಮರದ ಹತ್ರನೇ ಇತ್ತು. ಅದರ ಕಣ್ಣುಗಳು ರೆಡ್ ಕಲರ್ ಆಗಿತ್ತು. ಸ್ವಲ್ಪ ಸಮಯದ ನಂತರ ಅದು ಕಣ್ಮರೆ ಆಗ್ಬಿಡ್ತು ಅಂತ. ಆ ಮರದ ಹತ್ರ ಚೆಕ್ ಮಾಡಿದಾಗ ಆಸಿಡ್ ಸುರಿದಿರೋ ತರ ಇದೆ. ಇದೇ ತರನೇ ಇವರ ಕಾರ್ ಮುಂಭಾಗದಲ್ಲೂ ಇತ್ತು. ನೆಕ್ಸ್ಟ್ ಇನ್ನೊಬ್ಬರನ್ನ ಮೀಟ್ ಆಗಿ ಕೇಳಿದಾಗ ನನ್ಗೆ ಕೆಲವು ದಿನಗಳಿಂದ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರ್ತಾ ಇತ್ತು. ಪಿಕ್ ಮಾಡಿ ಯಾರು ಅಂತ ಕೇಳ್ದೆ. ಏನೋ ಒಂಥರ ವಿಚಿತ್ರ ವಾಯ್ಸ್ ಕೇಳಿಸ್ತಾ ಇತ್ತು. ಇರಿಟೇಟ್ ಆಗಿ ಫೋನ್ ನಂಬರ್ ಚೇಂಜ್ ಮಾಡಿದೆ. ಅಂದ್ರೂನು ಮತ್ತೆ ಕಾಲ್ಸ್ ಬರ್ತಾ ಇತ್ತು. ನಾನು ಆ ನಂಬರ್ನ ಯಾರಿಗೂ ಕೊಟ್ಟಿರ್ಲಿಲ್ಲ. ಅಂದ್ರೂನು ಹೇಗ್ ಕಾಲ್ ಬರ್ತಾ ಇತ್ತು ಅಂತಾನೆ ಗೊತ್ತಿಲ್ಲ. ಕಟ್ ಮಾಡಿದ್ರೆ ಇನ್ನೊಂದು ಹುಡುಗನ್ನ ಮೀಟ್ ಆಗಿ ಅವನಿಗೆ ಆದ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಒಂದಿನ ನಾನು ಹಾಗೂ ನನ್ನ ಗರ್ಲ್ ಫ್ರೆಂಡ್ ಕೆಮಿಕಲ್ ಫ್ಯಾಕ್ಟರಿ ಹತ್ರ ಕಾರ್ ನಿಲ್ಸಿ ರೊಮ್ಯಾನ್ಸ್ ಮಾಡ್ತಾ ಇದ್ವಿ. ತಕ್ಷಣ ನಮ್ ಕಾರ್ ಹತ್ರ ಏನೋ ಲೈಟ್ ಕಾಣಿಸ್ತು. ಆಲ್ಮೋಸ್ಟ್ ಸನ್ ಲೈಟ್ ತರಾನೇ. ಅದನ್ನ ನೋಡಿದ್ರಿಂದ ನನ್ನ ಕಣ್ಣಿಗೆ ಗಾಯ ಆಯ್ತು. ಅದು ನೋಡೋದಕ್ಕೆ ಬಾವ್ಲಿ ತರಾನೇ ಇತ್ತು. ಸೊ ಜಾನ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಇವರ ವೈಫ್ ಮೇರಿ ಸೇರಿದಂತೆ ಕೆಲವರಿಗೆ ಬಾವ್ಲಿ ತರ ಇರೋ ಎಂಟಿಟಿ ಕಂಡಿದೆ ಅಂತ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಗೋರ್ಡನ್ ಜಾನ್ ಅವ್ರನ್ನ ಮೀಟ್ ಆಗ್ತಾನೆ. ಸಾರಿ, ಅವತ್ತು ನಿಮ್ಗೆ ಗನ್ ತೋರಿಸಿ ಹೆದರ್ಸ್ಬಿಟ್ಟೆ. ನಿನ್ನೆ ರಾತ್ರಿ ರೆಸ್ಟ್ ರೂಮ್ ನಲ್ಲಿ ಇರುವಾಗ ಮಿರರ್ ನಲ್ಲಿ ನನ್ಗೆ ಯಾವ್ದು ಎಂಟಿಟಿ ಕಾಣಿಸಿತ್ತು. ಅದು ನೋಡೋದಕ್ಕೆ ಬಾವ್ಲಿ ತರಾನೇ ಇತ್ತು. ಅದರ ಕಣ್ಣುಗಳು ರೆಡ್ ಕಲರ್ ಆಗಿತ್ತು. ಹಿಂತಿರುಗಿ ನೋಡಿದಾಗ ಅಲ್ಲಿ ಏನು ಇರ್ಲಿಲ್ಲ. ಮಿರರ್ ನಲ್ಲಿ ಮಾತ್ರ ಅದು ನನ್ಗೆ ಕಾಣಿಸ್ತಾ ಇತ್ತು. ಅದು ನನ್ನ ಹತ್ರ ಏನೋ ಮಾತಾಡ್ತಾ ಇತ್ತು. ಡೆನ್ವರ್ 9 ನಲ್ಲಿ 99 ಜನ ಸಾಯ್ತಾರೆ ಅಂತ ಹೇಳ್ತಾ ಇತ್ತು. ಅದಕ್ಕೆ ನಾನು ಈ ಪೇಪರ್ ತಗೊಂಡು ಅದು ಹೇಳಿದ್ದನ್ನ ಬರ್ದಿದ್ದೀನಿ ಅಂತ ಆ ಚೀಟಿಯನ್ನ ತೋರಿಸ್ತಾನೆ. ಸರಿ ಓಕೆ ಅಂತ ಅಲ್ಲಿಂದ ಹೊರಗಡೆ ಬರುವಾಗ ಗೋರ್ಡನ್ ಕಿವಿಯಿಂದ ರಕ್ತ ಸುರಿತಾ ಇರೋದನ್ನ ಜಾನ್ ನೋಟಿಸ್ ಮಾಡ್ತಾರೆ. ಇದ್ರಿಂದ ಇಬ್ಬರಿಗೂ ಶಾಕ್ ಆಗುತ್ತೆ. ಸೊ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿದಾಗ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಕಿವಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಮತ್ತೆ ಹೇಗೆ ರಕ್ತ ಬಂತು ಅಂತ ಇವರಿಗೆ ಅರ್ಥನೇ ಆಗ್ತಿಲ್ಲ. ಹೋಟೆಲ್ ನಲ್ಲಿ ಫುಡ್ ತಿಂತಾ ಇರುವಾಗ ನ್ಯೂಸ್ ನೋಡ್ತಾರೆ. ನ್ಯೂಸ್ ನಲ್ಲಿ ಹೇಳ್ತಾರೆ ಡೆನ್ವರ್ ಅನ್ನೋ ಊರಿನಿಂದ ಒಂದು ಫ್ಲೈಟ್ ಟೇಕ್ ಆಫ್ ಆಗಿ ಕೆಲವೇ ನಿಮಿಷಗಳ ನಂತರ ಕ್ರಾಶ್ ಆಗಿ 99 ಜನ ಸತ್ತೋದ್ರು ಅಂತ. ಇದನ್ನ ನೋಡಿ ಜಾನ್ ಹಾಗೂ ಗೋರ್ಡನ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಈ ತರ 99 ಜನ ಸಾಯ್ತಾರೆ ಅಂತ ಆ ಎಂಟಿಟಿ ಗೋರ್ಡನ್ಗೆ ನಿನ್ನೆ ರಾತ್ರಿ ಅಷ್ಟೇ ಹೇಳಿರುತ್ತೆ. ಮೇ ಬಿ ಆ ಎಂಟಿಟಿ ನಮ್ ಹತ್ರ ಫ್ಯೂಚರ್ ಬಗ್ಗೆ ಹೇಳೋದಕ್ಕೆ ಅಥವಾ ಏನೋ ವಾರ್ನಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ಅನ್ಸುತ್ತೆ ಅಂತ ಕೋನಿ ಹತ್ರ ಹೇಳ್ತಾರೆ. ಆದ್ರೆ ಇವಳು ನಂಬೋದಕ್ಕೆ ರೆಡಿನೇ ಇಲ್ಲ. ಗೋರ್ಡನ್ ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ಬೋದು ಕೋ ಇನ್ಸಿಡೆಂಟ್ ಆಗಿ ಆ ಪ್ಲೇನ್ ಕ್ರಾಶ್ ಆಗಿದೆ ಅಷ್ಟೇ ಅಂತ. ಇಲ್ಲ, ಈ ಡ್ರೀಮ್ ಗಳ ಹಿಂದೆ ಏನೋ ಮಿಸ್ಟ್ರಿ ಇದೆ. ಆಗ ಕೋನಿ ಹೇಳ್ತಾಳೆ ನನ್ಗೂ ಕೂಡ ಅದೇ ತರ ಕನ್ಸು ಬಿದ್ದಿತ್ತು. ಆ ಕನ್ಸಲ್ಲಿ ರಿಯಲ್ ಆಗಿ ನಡೀತಾ ಇರೋ ಹಾಗೆ ಫೀಲ್ ಆಗ್ತಾ ಇತ್ತು. ನಾನು ಒಂದು ನದಿಯಲ್ಲಿ ತೇಲಾಡ್ತಾ ಇದ್ದೆ. ನನ್ನ ಸುತ್ತಮುತ್ತ ಥಿಂಗ್ಸ್ ಎಲ್ಲ ತೇಲ್ತಾ ಇತ್ತು. ಕೊನೆಗೆ ನಾನು ನೀರಲ್ಲಿ ಮುಳುಗಿ ಸಾಯುವಾಗ ಒಂದು ಧ್ವನಿ ಕೇಳ್ತಾ ಇತ್ತು, ನಂಬರ್ 37 ವೇಕಪ್ ಅಂತ. ಆದ್ರೆ ಆ ಕನ್ಸಿಗೆ ಕಾರಣ ಏನು ಅನ್ನೋದು ನನ್ಗೆ ಇದುವರೆಗೂ ಗೊತ್ತಿಲ್ಲ ಅಂತ. ಜಾನ್ ಇವಳಿಗೆ ಸಮಾಧಾನ ಮಾಡಿ ಎಂದಿನಂತೆ ಈ ಕೇಸ್ ಬಗ್ಗೆ ಎಂಕ್ವೈರಿ ಮಾಡ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಗೋರ್ಡನ್ ಮತ್ತೆ ಜಾನ್ ಅವ್ರನ್ನ ಮೀಟ್ ಆಗ್ತಾನೆ. ನಿನ್ನೆ ರಾತ್ರಿ ಕಾರ್ ನಲ್ಲಿ ಹೋಗ್ತಾ ಇದ್ದೆ. ಆ ಕೆಮಿಕಲ್ ಫ್ಯಾಕ್ಟರಿ ಹತ್ರ ಹೋದಾಗ ನನ್ನ ಕಣ್ಣಿಗೆ ಆ ಎಂಟಿಟಿ ಕಾಣಿಸ್ತು. ನೋಡೋದಕ್ಕೆ ಸೂರ್ಯನ್ ಬೆಳಕಿನ ತರಾನೇ ಕಾಣ್ತಾ ಇತ್ತು. ಆ ಬೆಳಕಿನ ಮಧ್ಯೆ ಆ ಎಂಟಿಟಿ ಬಂದು ಭಯ ಪಡಬೇಡ, ನಾಳೆ ಇಕ್ವೆಡಾರ್ ನಲ್ಲಿ 300 ಜನ ಸಾಯ್ತಾರೆ ಅಂತ ಹೇಳ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಅದು ಕಣ್ಮರೆ ಆಗ್ಬಿಡ್ತು. ಈ ನ್ಯೂಸ್ ಪೇಪರ್ ನೋಡಿ ಆ ಎಂಟಿಟಿ ಹೇಳ್ದಂಗೆ ಈಕ್ವೆಡಾರ್ ಅನ್ನೋ ಸಿಟಿಯಲ್ಲಿ ಭೂಕಂಪದಿಂದ 300 ಜನ ಸತ್ತೋಗಿದ್ದಾರೆ ಅಂತ.
ಇದನ್ನೆಲ್ಲ ನೋಡಿ ಜಾನ್ಗೆ ಶಾಕ್ ಆಗುತ್ತೆ. ಸೊ ಹಾಗಾದ್ರೆ ಆ ಎಂಟಿಟಿ ನಮ್ಗೆ ವಾರ್ನಿಂಗ್ ಕೊಡೋದಕ್ಕೆ ಟ್ರೈ ಮಾಡ್ತಿದೆ ಅನ್ಸುತ್ತೆ. ಈ ವಿಷಯನ ಕೋನಿಗೆ ಹೇಳ್ತಾನೆ, ಆದ್ರೆ ಇವಳು ನಂಬೋದಕ್ಕೆ ರೆಡಿನೇ ಇಲ್ಲ. ಸ್ವಲ್ಪ ಸಮಯದ ನಂತರ ಗೋರ್ಡನ್ ಇಂದ ಕಾಲ್ ಬರುತ್ತೆ. ಹೇ ಜಾನ್, ಆ ಎಂಟಿಟಿ ನನ್ ಪಕ್ಕದಲ್ಲೇ ಇದೆ, ಅದು ನಿನ್ ಜೊತೆ ಮಾತಾಡ್ಬೇಕಂತೆ, ಮಾತಾಡು ಅಂತ. ಆಗ ಜಾನ್ಗೆ ಶಾಕ್ ಆಗುತ್ತೆ. ಕೋನಿಗೆ ತಕ್ಷಣ ಗೋರ್ಡನ್ ಮನೆ ಹತ್ರ ಹೋಗು, ಅವನ್ ಹತ್ರ ನಾವು ಇಷ್ಟು ದಿನ ಡಿಸ್ಕಸ್ ಮಾಡ್ತಿದ್ದ ಎಂಟಿಟಿ ಇದೆಯಂತೆ ಅಂತ. ತಕ್ಷಣ ಕೋನಿ ಅಲ್ಲಿಂದ ಹೊರಟು ಗೋರ್ಡನ್ ಮನೆ ಹತ್ರ ಬರ್ತಾ ಇದ್ದಾಳೆ. ಈಗ ಜಾನ್ ಆ ಎಂಟಿಟಿ ಜೊತೆ ಮಾತಾಡ್ತಾನೆ. ಅದು ಇವನ್ ಹಿಸ್ಟ್ರಿನೇ ಹೇಳುತ್ತೆ, ಇವ್ರ ತಂದೆ ಹೆಸರು, ಇವನು ಓದಿದ್ದ ಸ್ಕೂಲ್, ಹೀಗೆ ಪ್ರತಿಯೊಂದನ್ನ ಕೂಡ ಹೇಳುತ್ತೆ. ನಿನ್ ವೈಫ್ ರೀಸೆಂಟ್ಲಿ ತೀರ್ ಹೋದ್ಲು ಅಲ್ವಾ ಅಂತ. ಜಾನ್ಗೆ ತಲೆ ಕೆಟ್ಟೋಗುತ್ತೆ. ನಿನ್ಗೆ ನನ್ ಬಗ್ಗೆ ಪೂರ್ತಿ ಗೊತ್ತಿದ್ಯಾ? ಸರಿ, ಈಗ ನಾನು ನನ್ನ ವಾಚನ್ನ ಹೈಡ್ ಮಾಡಿ ಇಡ್ತೀನಿ. ಅದನ್ನ ಎಲ್ಲಿಟ್ಟಿದ್ದೀನಿ ಹೇಳು ನೋಡೋಣ ಅಂತ. ವಾಚನ್ನ ಶೂ ಒಳಗಡೆ ಇಟ್ಟು ಬೆಡ್ ಅಡಿಯಲ್ಲಿ ಇಡ್ತಾನೆ. ಅದು ಕರೆಕ್ಟ್ ಆಗಿ ಹೇಳುತ್ತೆ, ನಿನ್ ಬೆಡ್ ಅಡಿಯಲ್ಲಿ ಒಂದು ಶೂ ಒಳಗಡೆ ಇಟ್ಟಿದ್ದೀಯಾ ಅಂತ. ಇದನ್ನ ಕೇಳಿ ಜಾನ್ಗೆ ಶಾಕ್ ಆಗುತ್ತೆ. ಇಲ್ಲೇ ಎಲ್ಲಾದ್ರೂ ಎಂಟಿಟಿ ಇದೆಯಾ ಅಂತ ಸುತ್ತಮುತ್ತ ನೋಡ್ತಾರೆ, ಆದ್ರೆ ಯಾರು ಇಲ್ಲ. ಈಗ ಒಂದು ಕಬೋರ್ಡ್ ಒಳಗಡೆ ಕೈ ಹಾಕಿ, ಈಗ ನಾನು ಒಂದು ವಸ್ತು ಮೇಲೆ ಕೈ ಇಟ್ಟಿದ್ದೀನಿ, ಆ ವಸ್ತು ಹೆಸರೇನು ಅಂತ ಕೇಳಿದಾಗ ಚಾಕ್ ಸ್ಟಿಕ್ ಅಂತ ಹೇಳುತ್ತೆ. ನೋಡಿದ್ರೆ ಅದು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಸರಿ, ಈಗ ನನ್ನ ಹತ್ರ ಒಂದು ಬುಕ್ ಇದೆ, ಅದರಲ್ಲಿ 50ನೇ ಪೇಜ್ 3ನೇ ಸಾಲಿನಲ್ಲಿ ಏನ್ ಬರ್ದಿದೆ ಅಂತ. ಆಕ್ಚುಲಿ ಜಾನ್ ಕೂಡ ಅದರಲ್ಲಿ ಏನ್ ಬರ್ದಿದೆ ಅಂತ ಓದಿರೋದಿಲ್ಲ, ಆದ್ರೆ ಎಂಟಿಟಿ ಅದನ್ನ ಕರೆಕ್ಟ್ ಆಗಿ ಓದಿ ಹೇಳುತ್ತೆ. ಇವ್ರಿಗೆ ಗಾಬರಿ ಆಗುತ್ತೆ. ನಿನ್ಗೆ ಏನ್ ಬೇಕು? ಯಾಕೆ ನನ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ? ನಿಜವಾಗ್ಲೂ ನನ್ ವೈಫ್ಗೆ ಏನಾಯ್ತು? ನೀನು ಅವಳಿಗೆ ಏನ್ ಮಾಡ್ದೆ ಅಂತ. ಅದ್ರ ಬಗ್ಗೆ ನಿನ್ಗೆ ಆಲ್ರೆಡಿ ಗೊತ್ತಿದೆ. ಇನ್ಮೇಲೆ ನಾನು ನಿನ್ ಜೊತೆ ಮಾತಾಡಲ್ಲ ಅಂತ ಹೇಳುತ್ತೆ. ಆಗ ಏನೋ ಒಂಥರ ಶಬ್ದ ಕೇಳಿ ಕಾಲ್ ಕಟ್ ಆಗುತ್ತೆ. ಕಟ್ ಮಾಡಿದ್ರೆ ಕೋನಿ ಗೋರ್ಡನ್ ಮನೆಗೆ ಬಂದು ಡೋರ್ ನಾಕ್ ಮಾಡ್ತಾಳೆ. ಅವನು ಡೋರ್ ಓಪನ್ ಮಾಡಿದಾಗ ಏನಾಯ್ತು? ನೀನ್ ಜಾನ್ಗೆ ಕಾಲ್ ಮಾಡಿ ಆ ಎಂಟಿಟಿ ನಿನ್ ಪಕ್ಕದಲ್ಲೇ ಇರೋದಾಗಿ ಹೇಳ್ದ. ಇಲ್ಲ, ನಾನು ಜಾನ್ಗೆ ಕಾಲ್ ಮಾಡೇ ಇಲ್ಲ, ನಾನು ಇಷ್ಟೊತ್ತು ನಿದ್ದೆ ಮಾಡ್ತಿದ್ದೆ ಅಂತ. ಕೋನಿಗೆ ಕೂಡ ಭಯ ಆಗುತ್ತೆ, ಈ ಊರಲ್ಲಿ ಏನ್ ನಡೀತಿದೆ ಅಂತ. ಜಾನ್ಗೆ ಅಲೆಕ್ಸಾಂಡರ್ ಅನ್ನೋ ವ್ಯಕ್ತಿ ಬಗ್ಗೆ ಗೊತ್ತಾಗುತ್ತೆ. ಅವರು ಕೂಡ ಈ ಎಂಟಿಟಿನ ನೋಡಿರೋದಾಗಿ ಕೊಲಿಗ್ ಹೇಳ್ತಾರೆ. ಅವರು ಅದರ ಚಿತ್ರ ಬಿಡಿಸಿ ಪಬ್ಲಿಷ್ ಕೂಡ ಮಾಡಿದ್ರು. ಅವ್ರನ್ನ ಮೀಟ್ ಆದ್ರೆ ಏನಾದ್ರೂ ಲೀಡ್ ಸಿಗ್ಬೋದು ಅಂತ. ಕಟ್ ಮಾಡಿದ್ರೆ ಜಾನ್ ಅಲೆಕ್ಸಾಂಡರ್ ನ ಮೀಟ್ ಆಗಿ ಊರಲ್ಲಿ ನಡೀತಾ ಇರೋ ಸಮಸ್ಯೆಗಳು, ಇವ್ರಿಗೆ ಆದ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾರೆ. ಸರಿ ಬಾ ಅಂತ ಹೇಳಿ ಒಂದು ಬುಕ್ ತೆಗೆದು ತೋರಿಸ್ತಾರೆ. ಆ ಎಂಟಿಟಿ ಹೆಸರು ಮೋತ್ಮ್ಯಾನ್. ತುಂಬಾ ಪುರಾಣಗಳಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಈ ಮೋತ್ಮ್ಯಾನ್ ರಾತ್ರಿ ಸಮಯದಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ, ನಮ್ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಅದು ಹೇಳೋದು ನಮ್ಗೆ ಅರ್ಥನೇ ಆಗೋದಿಲ್ಲ, ಆದ್ರೆ ಪದೇ ಪದೇ ನಮ್ ಜೊತೆ ಮಾತಾಡುವಾಗ ಎಲ್ಲ ನಿಧಾನವಾಗಿ ಅರ್ಥ ಆಗುತ್ತೆ. ಅದು ನಮ್ಗೆ ಯಾವ್ದಾದ್ರೂ ವಿಷಯ ಹೇಳಿದ್ರೆ ಅದು ಖಂಡಿತ ನಡೆಯುತ್ತೆ. ನಿಮ್ ಲೈಫ್ ಅಲ್ಲಿ ಆ ಮೋತ್ಮ್ಯಾನ್ ಹೇಗೆ ಎಂಟರ್ ಆಯ್ತು? ಒಂದಿನ ರಾತ್ರಿ ನಾನು ಅದನ್ನ ನೋಡ್ದೆ. ನಾನು ಆಲ್ರೆಡಿ ಮೋತ್ಮ್ಯಾನ್ ಬಗ್ಗೆ ತಿಳ್ಕೊಂಡಿದ್ರಿಂದ ಇದ್ರ ಬಗ್ಗೆ ತುಂಬಾ ಜನರಿಗೆ ಹೇಳ್ದೆ, ಆದ್ರೆ ಯಾರು ಕೂಡ ನನ್ ಮಾತನ್ನ ನಂಬಿಲ್ಲ. ಸ್ವಂತ ವೈಫೇ ನನ್ ಮಾತನ್ನ ನಂಬದೆ ಡಿವೋರ್ಸ್ ತಗೊಂಡು ಹೋದ್ಲು. ಊರಿನ ಜನ ನನ್ನ ಹುಚ್ಚ ಅಂತ ಕರೆದ್ರು. ಇನ್ಮುಂದೆ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನನ್ ಹತ್ರ ಬರ್ಬೇಡಿ ಅಂತ. ಕಟ್ ಮಾಡಿದ್ರೆ ಆ ಊರಿನಲ್ಲಿ ಕ್ರಿಸ್ಮಸ್ ಪಾರ್ಟಿ ನಡೀತಾ ಇದೆ. ಜಾನ್ ಕಾರಲ್ಲಿ ಹೋಗುವಾಗ ಒಂದು ಬ್ರಿಡ್ಜ್ ಹತ್ರ ಗೋರ್ಡನ್ ಇರೋದನ್ನ ನೋಡಿ, ಹೇ ಗೋರ್ಡನ್, ಇಲ್ಲೇನ್ ಮಾಡ್ತಿದ್ದೀಯಾ? ಚಳಿ ಬೇರೆ ಜಾಸ್ತಿ ಇದೆ, ಬಾ ನಿನ್ನ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಅಂತ. ಇಲ್ಲ ಜಾನ್, ನನ್ಗೆ ನೆಮ್ಮದಿನೇ ಇಲ್ಲ, ನನ್ಗೆ ಆ ಎಂಟಿಟಿನ ನೋಡ್ಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಹುಡುಕ್ತಾ ಇದ್ದೀನಿ. ನೋಡು, ನೀನು ಸುಮ್ನೆ ಮನೆಗೆ ಹೋಗು, ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕರೆಕ್ಟ್ ಆಗಿ 6:13ಕ್ಕೆ ಜಾನ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಗೋರ್ಡನ್. ಜಾನ್, ನಾನು ಈ ಊರಿನ ಔಟ್ಸೈಡ್ ಇರೋ ಕೆಮಿಕಲ್ ಫ್ಯಾಕ್ಟರಿ ಹತ್ರನೇ ಇದ್ದೀನಿ. ಇವತ್ತು ನಾನು ಆ ಎಂಟಿಟಿನ ನೋಡ್ದೆ, ಅದು ನನ್ಗೆ ತುಂಬಾ ವಿಷಯ ಹೇಳ್ತು. ನನ್ಗೆ ಬದುಕೋದಕ್ಕೆ ಇಷ್ಟ ಇಲ್ಲ, ನಾನು ಆ ಎಂಟಿಟಿ ಜೊತೆನೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಕಟ್ ಮಾಡಿದ್ರೆ ಜಾನ್ ಆ ಕೆಮಿಕಲ್ ಫ್ಯಾಕ್ಟರಿ ಹತ್ರ ಬಂದು ಚೆಕ್ ಮಾಡ್ತಾರೆ. ಒಂದು ಮರದ ಅಡಿಯಲ್ಲಿ ಗೋರ್ಡನ್ ಸತ್ತೋಗಿದ್ದಾನೆ. ವಿಷಯ ಗೊತ್ತಾಗಿದ್ರಿಂದ ಪೊಲೀಸರು ಸ್ಪಾಟ್ಗೆ ಬರ್ತಾರೆ. ಕೋನಿ ಕೇಳ್ತಾಳೆ, ಗೋರ್ಡನ್ ಸತ್ತೋಗಿದ್ ವಿಷಯ ನಿನ್ಗೆ ಹೇಗ್ ಗೊತ್ತಾಯ್ತು ಅಂತ. ಬೆಳಗ್ಗೆ ಒಂದು 6:15 ಆಗಿತ್ತು. ಆಗ ಗೋರ್ಡನ್ ಕಾಲ್ ಮಾಡಿ ಇಲ್ಲೇ ಇದ್ದೀನಿ ಅಂತ ಹೇಳ್ದ. ಬಂದು ನೋಡುವಾಗ ಅವನು ಸತ್ತೋಗಿದ್ದ ಅಂತ. ಜಾನ್, ಸುಮ್ನೆ ಸುಳ್ಳು ಹೇಳ್ಬೇಡ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವನು ಸತ್ತೋಗಿ 8 hours ಆಗಿದೆ. ಅಂದ್ರೆ ನಿನ್ನೆ ರಾತ್ರಿನೇ ಸತ್ತೋಗಿರೋ ವ್ಯಕ್ತಿ ಹೇಗೆ ಬೆಳಗ್ಗೆ ನಿನ್ಗೆ ಕಾಲ್ ಮಾಡೋದಕ್ಕೆ ಸಾಧ್ಯ ಅಂತ. ಜಾನ್ಗೆ ಏನು ಅರ್ಥನೇ ಆಗ್ತಿಲ್ಲ. ದಿನ ಕಳೆದಂತೆ ಈ ಕೇಸ್ ತುಂಬಾ ಕ್ರಿಟಿಕಲ್ ಆಗ್ತಿದೆ. ನೆಕ್ಸ್ಟ್ ಕಾನಿ ಜಾನ್ ಅವ್ರನ್ನ ಸ್ಟೇಷನ್ಗೆ ಬರೋದಕ್ಕೆ ಹೇಳಿರ್ತಾಳೆ. ಇಲ್ಲೇ ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್. ಜಾನ್ ಸ್ಟೇಷನ್ ಹತ್ರ ಬರುವಾಗ ಅವರ ವೈಫ್ ಮೇರಿ ರೋಡ್ ಕ್ರಾಸ್ ಮಾಡ್ತಾಳೆ, ಆದ್ರೆ ಜಾನ್ ಅವಳನ್ನ ನೋಡಿರೋದಿಲ್ಲ.
ಕೋನಿ ಹತ್ರ ಏನ್ ವಿಷಯ ಅಂತ ಕೇಳ್ದಾಗ, ನಿನ್ನ ಹುಡ್ಕೊಂಡು ಒಬ್ಳು ಲೇಡಿ ಬಂದಿದ್ಲು, ಅವಳಿಗೆ ರೆಡ್ ಹೇರ್ ಹಾಗೂ ಗ್ರೀನ್ ಐಸ್ ಇತ್ತು, ಆದ್ರೆ ಸ್ವಲ್ಪ ಸಮಯದ ನಂತರ ಇಲ್ಲಿಂದ ಹೋದ್ಲು ಅಂತ. ಇದನ್ನ ಕೇಳಿ ಜಾನ್ಗೆ ಶಾಕ್ ಆಗುತ್ತೆ, ಯಾಕಂದ್ರೆ ಕೋನಿ ಹೇಳ್ತಿರೋ ಡಿಸ್ಕ್ರಿಪ್ಷನ್ ಇವರ ವೈಫ್ಗೆ ಮ್ಯಾಚ್ ಆಗ್ತಿದೆ. ಹೊರಗಡೆ ಬಂದು ಸರ್ಚ್ ಮಾಡ್ತಾರೆ, ಆದ್ರೆ ಅಲ್ಲಿ ಅವಳು ಇರೋದಿಲ್ಲ. ಕೋನಿ ಕೆಳಗಡೆ ಬಂದು ಏನಾಯ್ತು ಅಂತ ಕೇಳ್ತಾಳೆ. ಅವಳು ನೋಡೋದಕ್ಕೆ ಇದೇ ತರ ಇದ್ಲಾ ಅಂತ ಮೇರಿ ಫೋಟೋ ತೋರಿಸ್ತಾರೆ. ಅದಕ್ಕೆ ಕೋನಿ ಹೌದು ಅಂತ ಹೇಳ್ತಾಳೆ. ಮೇರಿ ತೀರು ಹೋಗಿ 2-3 ವಾರ ಆಗಿದೆ. ಹೀಗಿರುವಾಗ ಹೇಗೆ ಬಂದ್ಲು ಅಂತ ಜಾನ್ ಗಾಬರಿ ಆಗಿದ್ದಾರೆ. ಸೊ ಇನ್ಮುಂದೆ ಈ ಊರಲ್ಲಿ ಇದ್ರೆ ನಾನು ಹುಚ್ಚ ಆಗ್ಬಿಡ್ತೀನಿ ಅಂತ ಹೇಳಿ ಇದುವರೆಗೂ ಕಲೆಕ್ಟ್ ಮಾಡಿದ್ದ ಎವಿಡೆನ್ಸ್ ಗಳನ್ನ ಡಸ್ಟ್ಬಿನ್ ಗೆ ಹಾಕಿ ಬೇರೆ ಊರಿಗೆ ಶಿಫ್ಟ್ ಆಗ್ಬೇಕು ಅನ್ನುವಷ್ಟರಲ್ಲಿ ಒಂದು ಕಾಲ್ ಬರುತ್ತೆ. ಸೊ ಕಾಲ್ ಮಾಡಿರೋದು ಅದೇ ಮೋತ್ಮ್ಯಾನ್. ಈ ಊರಲ್ಲಿ ಒಂದು ನದಿ ಇದೆ ಅಲ್ವಾ, ಅಲ್ಲಿ ದೊಡ್ಡ ದುರಂತ ನಡೆಯುತ್ತೆ, 30ಕ್ಕಿಂತ ಜಾಸ್ತಿ ಜನ ಸಾಯ್ತಾರೆ ಅಂತ. ಇದನ್ನ ಕೇಳಿ ಜಾನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಈ ಊರ್ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಅಲ್ಲಿಂದ ಹೋಗುವಾಗ ಆಫೀಸಿಂದ ಕಾಲ್ ಬರುತ್ತೆ. ಹೇ ಜಾನ್, ಎಷ್ಟು ದಿನ ಎಲ್ಲೋಗಿದ್ದೆ? ನೀನು ಈಗ್ಲೇ ಪಾಯಿಂಟ್ ಪ್ಲೆಸೆಂಟ್ ಗೆ ಹೋಗು, ಅಲ್ಲಿ ಕೆಮಿಕಲ್ ಫ್ಯಾಕ್ಟರಿಗೆ ಗವರ್ನರ್ ಬರ್ತಾ ಇದ್ದಾರೆ, ನೀನೋಗಿ ಅವರ ಇಂಟರ್ವ್ಯೂ ಮಾಡು ಅಂತ. ಆಗ ಜಾನ್ ಹೇಳ್ತಾರೆ, ಈಗ ನಾನು ಅಲ್ಲೇ ಇದ್ದೀನಿ ಅಂತ. ಈಗ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಆ ಮೋತ್ಮ್ಯಾನ್ ಒಂದು ನದಿ ಬಗ್ಗೆ ಹೇಳಿತ್ತು ಅಲ್ವಾ, ಆ ನದಿ ಪಕ್ಕದಲ್ಲೇ ಕೆಮಿಕಲ್ ಫ್ಯಾಕ್ಟರಿ ಇದೆ. ಸೊ ಅಲ್ಲಿಗೆನೆ ಗವರ್ನರ್ ಬರ್ತಾರೆ. ಒಂದು ವೇಳೆ ಅಲ್ಲಿ ಏನಾದ್ರೂ ದುರಂತ ಆಗ್ಬೋದಾ ಅಂತ ನೇರವಾಗಿ ಕೋನಿ ಅವ್ರನ್ನ ಮೀಟ್ ಆಗಿ, ಬೆಳಗ್ಗೆ ಆ ಮೋತ್ಮ್ಯಾನ್ ನನ್ ಜೊತೆ ಮಾತಾಡಿತ್ತು, ಆ ನದಿಯಲ್ಲಿ ಏನೋ ದುರಂತ ನಡೆಯುತ್ತೆ ಅನ್ಸುತ್ತೆ, ಸೊ ಅದು ನನ್ಗೆ ವಾರ್ನಿಂಗ್ ಕೊಟ್ಟಿತ್ತು. ಸೊ ಗವರ್ನರ್ನ ಆ ನದಿ ಪಕ್ಕದಲ್ಲಿ ಇರೋ ಫ್ಯಾಕ್ಟರಿಗೆ ಹೋಗೋದಕ್ಕೆ ಬಿಡಬೇಡ ಅಂತ. ನೋಡು ಜಾನ್, ನಾನು ಸಾಧಾರಣ ಪೊಲೀಸ್ ಆಫೀಸರ್, ನನ್ನ ಮಾತನ್ನ ಅವರೆಲ್ಲ ಕೇಳೋದಿಲ್ಲ ಅಂತ. ಕಟ್ ಮಾಡಿದ್ರೆ ಈವ್ನಿಂಗ್ ಗವರ್ನರ್ ಆ ಫ್ಯಾಕ್ಟರಿ ಹತ್ರ ಬರ್ತಾರೆ. ಜಾನ್ ಪ್ರೆಸ್ ರಿಪೋರ್ಟರ್ ಆಗಿರೋದ್ರಿಂದ ಗವರ್ನರ್ನ ಮೀಟ್ ಆಗಿ, ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಇಲ್ಲಿ ಏನೋ ದುರಂತ ನಡೆಯುತ್ತೆ ಅನ್ಸುತ್ತೆ, ದಯವಿಟ್ಟು ನೀವು ಇಲ್ಲಿಂದ ಹೋಗಿ ಅಂತ. ಆದ್ರೆ ಗವರ್ನರ್ ಜಾನ್ ಮಾತನ್ನ ಕೇಳೋದಕ್ಕೆ ರೆಡಿ ಇಲ್ಲ. ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಆ ಫ್ಯಾಕ್ಟರಿಯಲ್ಲಿ ಏನು ನಡೆದಿರೋದಿಲ್ಲ. ಜಾನ್ಗೆ ಏನು ಅರ್ಥ ಆಗ್ತಿಲ್ಲ. ಆ ಮೋತ್ಮ್ಯಾನ್ ಹೇಳಿದ್ರೆ ಪಕ್ಕ ಏನಾದ್ರೂ ನಡೆಯುತ್ತೆ, ಆದ್ರೆ ಏನು ನಡೆದಿಲ್ವಲ್ಲ ಅಂತ. ಅಷ್ಟರಲ್ಲಿ ಒಬ್ರು ಲೇಡಿ ಬಂದು ನಿಮ್ಗೆ ಒಂದು ಮೆಸೇಜ್ ಬಂದಿದೆ ಅಂತ ಹೇಳಿ ಒಂದು ಲೆಟರ್ ಕೊಟ್ಟು ಹೋಗ್ತಾಳೆ. ಇವರಿಗೆ ಈ ಲೇಡಿ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಲೆಟರ್ ಓಪನ್ ಮಾಡಿ ನೋಡಿದ್ರೆ, ಬರುವ ಶುಕ್ರವಾರ ಮಧ್ಯಾಹ್ನ ನಿನ್ನ ಸ್ವಂತ ಮನೆ ಇದೆ ಅಲ್ವಾ, ಅಲ್ಲಿ ನಿನ್ ವೈಫ್ ಕಾಲ್ ಮಾಡ್ತಾಳೆ ಅಂತ. ಜಾನ್ಗೆ ತಲೆ ಕೆಟ್ಟೋಗುತ್ತೆ. ನೇರವಾಗಿ ಅವ್ರ ಸ್ವಂತ ಮನೆಗೆ ಬರ್ತಾರೆ. ವೆಯ್ಟ್ ಮಾಡ್ತಾ ಇರುವಾಗ ಕೋನಿ ಕಾಲ್ ಮಾಡ್ತಾಳೆ, ಇವತ್ತು ಕ್ರಿಸ್ಮಸ್ ಈವ್ ಅಲ್ವಾ, ನಮ್ ಮನೆಗೆ ಬಾ, ಸೆಲೆಬ್ರೇಟ್ ಮಾಡೋಣ ಅಂತ. ಆಗ ಜಾನ್ ಹೇಳ್ತಾರೆ, ಇಲ್ಲ, ಇವತ್ತು ಮಧ್ಯಾಹ್ನ ನನ್ ವೈಫ್ ಕಾಲ್ ಮಾಡ್ತಾಳೆ, ನಾನು ಅವಳ ಜೊತೆ ಮಾತಾಡ್ಬೇಕು ಅಂತ. ಇದನ್ನ ಕೇಳಿ ಕೋನಿಗೆ ಶಾಕ್ ಆಗುತ್ತೆ. ಇವಳೇನ್ ಥಿಂಕ್ ಮಾಡ್ತಾಳೆ ಅಂದ್ರೆ, ಜಾನ್ ಅವರ ವೈಫ್ ತೀರ್ ಹೋಗಿದ್ರಿಂದ ಜಾನ್ ಮೆಂಟಲಿ ಡಿಸ್ಟರ್ಬ್ ಆಗಿ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ. ನೋಡು ಜಾನ್, ನಿನ್ ವೈಫ್ ತೀರ್ ಹೋದ್ರು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಡ, ನಮ್ ಮನೆಗೆ ಬಾ ಅಂತ. ಸರಿ ಅಂತ ಜಾನ್ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು ಅನ್ನುವಷ್ಟರಲ್ಲಿ ಕರೆಕ್ಟ್ ಆಗಿ 12 ಗಂಟೆಗೆ ಕಾಲ್ ಬರುತ್ತೆ. ಕಾಲ್ ಪಿಕ್ ಮಾಡ್ಬೇಕಾ ಬೇಡವಾ ಅಂತ ಇವ್ರಿಗೆ ಕನ್ಫ್ಯೂಸ್ ಆಗ್ತಿದೆ. ಕೋಪ ಬಂದು ಫೋನ್ ನ ಹೊಡೆದಾಕ್ತಾರೆ. ವೈರ್ಸ್ ಎಲ್ಲ ಡಿಸ್ಕನೆಕ್ಟ್ ಆಗಿದ್ರೂನು ಮತ್ತೆ ಕಾಲ್ ಬರ್ತಾ ಇದೆ. ಇಲ್ಲಿದ್ರೆ ಸರಿಯಾಗಲ್ಲ ಅಂತ ಜಾನ್ ಅಲ್ಲಿಂದ ಹೊರಟು ಪಾಯಿಂಟ್ ಪ್ಲೆಸೆಂಟ್ ಗೆ ಬರ್ತಾರೆ. ಈ ಬ್ರಿಡ್ಜ್ ಕ್ರಾಸ್ ಮಾಡಿ ಊರಿನ ಒಳಗಡೆ ಹೋಗ್ಬೇಕು. ಕ್ರಿಸ್ಮಸ್ ಆಗಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗಿದೆ. ಜಾನ್ ಅಲ್ಲೇ ಇದ್ದಾರೆ ಅಂಡ್ ಕೋನಿ ಕೂಡ ಅಲ್ಲೇ ಇದ್ದಾಳೆ. ಜಾನ್ಗೆ ಆ ಮೋತ್ಮ್ಯಾನ್ ಇಂದ ಏನೋ ವಾಯ್ಸ್ ಕೇಳಿಸುತ್ತೆ. ಹಾಗೆ ನದಿ ತೋರಿಸ್ತಾರೆ. ಈಗ್ಲೇ ಜಾನ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಆ ಮೋತ್ಮ್ಯಾನ್ ಹೇಳಿರುತ್ತೆ ಅಲ್ವಾ, ಈ ಊರಲ್ಲಿ ಇರುವ ನದಿಯಲ್ಲಿ ಒಂದು ದುರಂತ ನಡೆಯುತ್ತೆ ಅಂತ. ಈಗ ಇವರು ಇರೋ ಬ್ರಿಡ್ಜ್ ಆ ನದಿ ಮೇಲೆನೆ ಇದೆ. ಇದನ್ನ ಅರ್ಥ ಮಾಡ್ಕೊಂಡ ಜಾನ್ ಅಲ್ಲಿದ್ದ ಎಲ್ಲರಿಗೂ ವಾರ್ನಿಂಗ್ ಮಾಡ್ತಾರೆ, ಈ ಬ್ರಿಡ್ಜ್ ಇಂದ ದೂರ ಹೋಗಿ ಅಂತ. ಆದ್ರೆ ಯಾರು ಕೂಡ ಇವ್ರ ಮಾತನ್ನ ಕೇಳೋದೇ ಇಲ್ಲ. ಈಗ ಆ ಬ್ರಿಡ್ಜ್ ಗೆ ಫಿಕ್ಸ್ ಆಗಿದ್ದ ಹುಕ್ ಕಟ್ ಆಗುತ್ತೆ. ಬ್ರಿಡ್ಜ್ ನಿಧಾನವಾಗಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಸ್ವಲ್ಪ ಜನ ಅಲ್ಲಿಂದ ಓಡಿ ಎಸ್ಕೇಪ್ ಆಗ್ತಾರೆ. ಜಾನ್ ಎಲ್ಲರಿಗೂ ಅಲರ್ಟ್ ಮಾಡಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡುವಾಗ ಕೋನಿ ಕಾರ್ ಇರೋದನ್ನ ನೋಡಿ ಇವರಿಗೆ ಶಾಕ್ ಆಗುತ್ತೆ. ಅವಳ ಹತ್ರ ಹೋಗ್ಬೇಕು ಅನ್ನುವಷ್ಟರಲ್ಲಿ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗುತ್ತೆ. ಕಾರ್ ಸಮೇತ ಕೋನಿ ನೀರಿನ ಒಳಗಡೆ ಮುಳುಗೋಗ್ತಾಳೆ. ಇದನ್ನ ನೋಡ್ತಿದ್ದ ಜಾನ್ ನೀರಿಗೆ ಹಾರಿ ಕೋನಿನ ಸೇವ್ ಮಾಡ್ತಾರೆ. ಅಷ್ಟರಲ್ಲಿ ರೆಸ್ಕ್ಯೂ ಟೀಮ್ ಬಂದು ತುಂಬಾ ಜನರನ್ನ ಸೇವ್ ಮಾಡ್ತಾರೆ. ಅಲ್ಲಿದ್ದ ಆಫೀಸರ್ ಹತ್ರ ಒಟ್ಟು ಎಷ್ಟು ಜನ ಸತ್ತೋದ್ರು ಅಂತ ಕೇಳಿದಾಗ ಅವ್ರು 36 ಅಂತ ಹೇಳ್ತಾರೆ. ಇದನ್ನ ಕೇಳಿ ಕೋನಿ ಹಾಗೂ ಜಾನ್ಗೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಇವಳು ಮೊದ್ಲೇ ಹೇಳಿದ್ಲು ಅಲ್ವಾ, ನನ್ಗೆ ಒಂದು ಕನ್ಸು ಬಿದ್ದಿತ್ತು, ನೀರಲ್ಲಿ ನಾನು ಮುಳುಗಿ ಹೋಗ್ತಿದ್ದೆ, ನನ್ ಸುತ್ತಮುತ್ತ ವಸ್ತುಗಳು ತೇಲಾಡ್ತಾ ಇತ್ತು. ಆಗ ಯಾವ್ದೋ ಧ್ವನಿ ನಂಬರ್ 37 ವೇಕಪ್ ಅಂತ ಹೇಳ್ತಿತ್ತು.
ನೋಡಿದ್ರೆ ಈ ದುರಂತದಲ್ಲಿ 36 ಜನ ಸತ್ತೋಗಿದ್ದಾರೆ. ಸೊ ಹಾಗಾದ್ರೆ 37ನೇ ಅವಳು ನಾನೇ ಈ ದುರಂತದಲ್ಲಿ ಸತ್ತೋಗ್ತಿದ್ದೆ, ಅಷ್ಟ್ರಲ್ಲಿ ನೀನು ನನ್ನ ಸೇವ್ ಮಾಡ್ಬಿಟ್ಟೆ. ಸೊ ಹಾಗಾದ್ರೆ ಆ ಕನ್ಸು ನಿಜ. ಆ ಮೋತ್ಮ್ಯಾನ್ ನನಗೆ ಈ ದುರಂತದ ಬಗ್ಗೆ ಮೊದ್ಲೇ ಸುಳಿವು ಕೊಟ್ಟಿತ್ತು ಅಂತ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಈಗ ನಿಮ್ಗೆ ಅನ್ಸಿರ್ಬೋದು ಆ ಎಂಟಿಟಿ ಅನ್ನೋದು ಏನು, ಕ್ಲೈಮ್ಯಾಕ್ಸ್ ಇನ್ನು ಬೆಟರ್ ಆಗಿ ಮಾಡ್ಬೋದಿತ್ತು ಅಂತ. ಈ ಚಿತ್ರ 1960ರಲ್ಲಿ ಅಮೆರಿಕದ ಪಾಯಿಂಟ್ ಪ್ಲೆಸೆಂಟ್ ಅನ್ನೋ ಊರಿನಲ್ಲಿ ತುಂಬಾ ಜನರು ಈ ಮೋತ್ಮ್ಯಾನ್ ನ ನೋಡಿದ್ದಾರೆ. ತುಂಬಾ ಜನರ ಮುಂದೆ ಬಂದು ಮುಂದೆ ನಡೆಯುವ ದುರಂತಗಳ ಬಗ್ಗೆ ಎಚ್ಚರಿಕೆ ಕೊಟ್ಟಿದೆ. ಈ ಊರಲ್ಲಿ ಇರೋ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿ ದೊಡ್ಡ ದುರಂತ ನಡೆಯುತ್ತೆ ಅಂತ ತುಂಬಾ ಜನರಿಗೆ ವಾರ್ನಿಂಗ್ ಕೊಟ್ಟಿರುತ್ತೆ. ಆದ್ರೆ ಊರಿನ ಜನ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಅದು ವಾರ್ನಿಂಗ್ ಕೊಟ್ಟಂತೆ ಅದೇ ತರ ಸೆಪ್ಟೆಂಬರ್ 15, 1967ರಲ್ಲಿ ಆ ಊರಿನಲ್ಲಿದ್ದ ಸಿಲ್ವರ್ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿ ಟೋಟಲ್ 46 ಜನ ಸತ್ತೋಗಿದ್ದಾರೆ. ಸೊ ಇದು ನಿಜವಾಗ್ಲೂ ನಡೆದಿರೋ ಘಟನೆ. ಆ ಮೋತ್ಮ್ಯಾನ್ ನ ನೋಡಿದ್ದ ಜನರೆಲ್ಲ ನೋಡಿದ್ರ ಆ ಮೋತ್ಮ್ಯಾನ್ ಹೇಳಿದಂತೆ ನಿಜವಾಗ್ಲೂ ಆಗೋಯ್ತು ಅಂತ ಹೇಳೋದಕ್ಕೆ ಶುರು ಮಾಡಿದ್ರು. ಆ ಊರಿನ ಜನ ಈ ಮೋತ್ಮ್ಯಾನ್ ಗೋಸ್ಕರ ಒಂದು ವಿಗ್ರಹ ಕೂಡ ಇಟ್ಟಿದ್ದಾರೆ. ಈ ಘಟನೆ ಆದ್ಮೇಲೆ ಆ ಊರಿನ ಜನ ಈ ಮೋತ್ಮ್ಯಾನ್ ನ ನೋಡೇ ಇಲ್ಲ. ಆ ಪಾಯಿಂಟ್ ಪ್ಲೆಸೆಂಟ್ ನಲ್ಲಿ ಇದ್ದ ಜನರು ಮಾತ್ರ ಈ ಮೋತ್ಮ್ಯಾನ್ ನ ನೋಡಿರ್ತಾರೆ. ಆ ಮೋತ್ಮ್ಯಾನ್ ಅನ್ನೋದು ನಿಜಾನ ಸುಳ್ಳ ಅನ್ನೋದಕ್ಕೆ ಯಾವುದೇ ಆಧಾರಗಳು ಇಲ್ಲ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.